ದಿನದಿಂದ ದಿನಕ್ಕೆ ರಣರಂಗವಾಗ್ತಾ ಇದೆ ಬಿಡದಿ ಟೌನ್ಶಿಪ್ ಫೈಟ್. ಬಿಡದಿ ಟೌನ್ಶಿಪ್ ಸಮರಕ್ಕೆ ಎಂಟ್ರಿ ಕೊಟ್ಟ ಕೇಸರಿ ಪಡೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಲಿದೆ. ದಿನದಿಂದ ದಿನಕ್ಕೆ ಬಿಡದಿ ಟೌನ್ಶಿಪ್ ಜಟಾಪಟಿ ತೀವ್ರವಾಗ್ತಾ ಇದೆ, ರಣರಂಗವಾಗಿ ಮಾರ್ಪಾಡ್ತಿದೆ. ಈಗ ಈ ರಣರಂಗಕ್ಕೆ ಬಿಜೆಪಿ ಕೂಡ ಎಂಟ್ರಿ ಕೊಟ್ಟಿದೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರ ಪರವಾಗಿ ಪ್ರತಿಭಟನೆಯನ್ನ ನಡೆಸಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ಹೋರಾಟ. ಸರ್ಕಾರ ತಕ್ಷಣ ಯೋಜನೆಯನ್ನ ಕೈ ಬಿಡುವಂತೆ ಪ್ರತಿಭಟನೆಯಲ್ಲಿ ಆಗ್ರಹಿಸಲಾಗುತ್ತೆ. ವಿಪಕ್ಷ ನಾಯಕ, ಸಂಸದರು, ಶಾಸಕರು, ಪರಿಷತ್ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಫ್ರೀಡಂ ಪಾರ್ಕ್ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಹಾಜರಾಗಿರಲಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಪ್ರತಿಭಟನೆ ನಡೆಸಲಿದೆ ಕೇಸರಿ ಪಡೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರಿಂದ ಪ್ರತಿಭಟನೆ. ಬಿಡದಿ ಟೌನ್ಶಿಪ್ ಜಟಾಪಟಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. 500 ದಿನವನ್ನ ಪೂರೈಸಲಿದೆ ರೈತರ ಈ ಪ್ರತಿಭಟನೆ. ಈಗ 494 ದಿನ ಆಗಿದೆ ಎಕ್ಸಾಕ್ಟ್ ಆಗಿ. ರೈತರು ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಅನ್ನ ಕೈ ಬಿಡಬೇಕು ಅಂತ ಪ್ರತಿಭಟನೆಯನ್ನ ಆರಂಭ ಮಾಡಿ ಏನೆಲ್ಲ ಅವಾಂತರಗಳಾಯಿತು, ಯಾವ ರೀತಿ ಜಟಾಪಟಿಗಳಾಯಿತು, ಯಾವ ರೀತಿ ಈ ಪ್ರತಿಭಟನೆ ರಣರಂಗವಾಗಿ ಪರಿವರ್ತನೆಗೊಳ್ತು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಈ ಪ್ರತಿಭಟನೆಗೆ ರೈತರ ಪರವಾಗಿ ಕೇಸರಿ ಪಡೆ ಕೂಡ ಬೆಂಬಲವನ್ನ ನೀಡ್ತಾ ಇದೆ. ಮುಂಚಿತವಾಗಿಯೂ ಕೂಡ ಬೆಂಬಲವಿತ್ತು. ಈಗ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಮುಂದಾಗಿದೆ ಕೇಸರಿ ಪಡೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಲಿದೆ. ದಿನದಿಂದ ದಿನಕ್ಕೆ ಬಿಡದಿ ಟೌನ್ಶಿಪ್ ಜಟಾಪಟಿ ತೀವ್ರವಾಗ್ತಾ ಇದೆ, ರಣರಂಗವಾಗಿ ಮಾರ್ಪಾಡ್ತಿದೆ. ಈಗ ಈ ರಣರಂಗಕ್ಕೆ ಬಿಜೆಪಿ ಕೂಡ ಎಂಟ್ರಿ ಕೊಟ್ಟಿದೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರ ಪರವಾಗಿ ಪ್ರತಿಭಟನೆಯನ್ನ ನಡೆಸಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ಹೋರಾಟ. ಸರ್ಕಾರ ತಕ್ಷಣ ಯೋಜನೆಯನ್ನ ಕೈ ಬಿಡುವಂತೆ ಪ್ರತಿಭಟನೆಯಲ್ಲಿ ಆಗ್ರಹಿಸಲಾಗುತ್ತೆ. ವಿಪಕ್ಷ ನಾಯಕ, ಸಂಸದರು, ಶಾಸಕರು, ಪರಿಷತ್ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಫ್ರೀಡಂ ಪಾರ್ಕ್ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಹಾಜರಾಗಿರಲಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಪ್ರತಿಭಟನೆ ನಡೆಸಲಿದೆ ಕೇಸರಿ ಪಡೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರಿಂದ ಪ್ರತಿಭಟನೆ. ಬಿಡದಿ ಟೌನ್ಶಿಪ್ ಜಟಾಪಟಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. 500 ದಿನವನ್ನ ಪೂರೈಸಲಿದೆ ರೈತರ ಈ ಪ್ರತಿಭಟನೆ. ಈಗ 494 ದಿನ ಆಗಿದೆ ಎಕ್ಸಾಕ್ಟ್ ಆಗಿ. ರೈತರು ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಅನ್ನ ಕೈ ಬಿಡಬೇಕು ಅಂತ ಪ್ರತಿಭಟನೆಯನ್ನ ಆರಂಭ ಮಾಡಿ ಏನೆಲ್ಲ ಅವಾಂತರಗಳಾಯಿತು, ಯಾವ ರೀತಿ ಜಟಾಪಟಿಗಳಾಯಿತು, ಯಾವ ರೀತಿ ಈ ಪ್ರತಿಭಟನೆ ರಣರಂಗವಾಗಿ ಪರಿವರ್ತನೆಗೊಳ್ತು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಈ ಪ್ರತಿಭಟನೆಗೆ ರೈತರ ಪರವಾಗಿ ಕೇಸರಿ ಪಡೆ ಕೂಡ ಬೆಂಬಲವನ್ನ ನೀಡ್ತಾ ಇದೆ. ಮುಂಚಿತವಾಗಿಯೂ ಕೂಡ ಬೆಂಬಲವಿತ್ತು. ಈಗ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಮುಂದಾಗಿದೆ ಕೇಸರಿ ಪಡೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.